ಇನ್ನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಹೇಗಿದೆ ತಯಾರಿ, ಯಾವ ರೀತಿಯಾಗಿ ನಡೀತಾ ಇದೆ ನೋಡಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರು. ಹೂವು ಹಣ್ಣಿನ ಅಂಗಡಿಗಳಲ್ಲಿ ಜನವೋ ಜನ. ಶ್ರಾವಣ ಮಾಸ ಆರಂಭವಾಗುತ್ತಿದ್ದಂತೆ ಜನರು ಸಾಲು ಹಬ್ಬಗಳ ಆಚರಣೆಯಲ್ಲಿ ಬ್ಯುಸಿಯಾಗ್ತಾರೆ. ಅದರಂತೆ ಶ್ರಾವಣ ಮಾಸದಲ್ಲಿ ಬರುವ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಹಿಂದೂಗಳ ಪ್ರತಿಯೊಂದು ಮನೆಯಲ್ಲೂ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಿನ್ನೆಲೆ ಹಬ್ಬಕ್ಕೆ ಬೇಕಾದ ವಸ್ತುಗಳ ಖರೀದಿ ಭರಾಟೆ ಜೋರಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಗ್ರಾಹಕರು ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯತ್ತ ಲಗ್ಗೆ ಇಡುತ್ತಿದ್ದಾರೆ. ಹಣ್ಣು, ತರಕಾರಿ ಮತ್ತು ಹೂವುಗಳ ಖರೀದಿಯಲ್ಲಿ ಜನರು ಬ್ಯುಸಿಯಾಗಿದ್ದಾರೆ. ಹೂವಿನ ಅಂಗಡಿ, ಹಣ್ಣಿನಂಗಡಿ, ತರಕಾರಿ ಅಂಗಡಿಗಳು, ಗ್ರಂಥಿಗೆ ಅಂಗಡಿಗಳಲ್ಲಿ ಜನರು ತುಂಬಿ ತುಳುಕುತ್ತಿದ್ದಾರೆ. ತುಂಬಾ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ. ವರಮಹಾಲಕ್ಷ್ಮಿ ಬಂದ್ರೇನೆ ಹೀಗೇನೆ. ಕನಕಾಂಬರ ಬಂದು ಕೆಜಿ 4,000, ಮಲ್ಲಿಗೆ ಹೂ 2,000, ಒಂದು ಹಾರ ತಗೊಂಡು ಹಾಕಕ್ಕೂ ಆಗ್ತಿಲ್ಲ. ಮಿಡಲ್ ಕ್ಲಾಸ್ ಅಂತೂ ತೀರ್ಮಾನ ಹಾಕಕ್ಕೆ ಆಗಲ್ಲ. ಬಟ್ ದೆಂಟು ಏನೋ ಹಬ್ಬ ಅಲ್ವಾ, ಹಬ್ಬದ ಖುಷಿಗೆ ಎಷ್ಟಾದರೂ ಪರವಾಗಿಲ್ಲ ಅಂತ ಹೇಳಿ ಕೇಳಿ ಕಮ್ಮಿ ಮಾಡಿಸಿ ಎಲ್ಲಿ ಕಮ್ಮಿಗೆ ಸಿಗುತ್ತೋ ಅಲ್ಲಿ ತಗೊಂಡು ಹಬ್ಬ ಮಾಡ್ತಾ ಇದೀವಿ. ಹೌದು, ತುಂಬಾ ಜೋರಾಗಿ ಮಾಡ್ತಾ ಇದೀವಿ. ಬಟ್ ಊದ್ ರೇಟ್ ತುಂಬಾ ಜಾಸ್ತಿ ಆಯ್ತು. ಹಣ್ಣು ತುಂಬಾ ಜಾಸ್ತಿ ಇದೆ ರೇಟು. ಹೊರಗಡೆ ತಗೊಂಡ್ರು ಅಷ್ಟೇ ಇದೆ, ಮಾರ್ಕೆಟ್ ಅಲ್ಲೂ ಅಷ್ಟೇ ಇದೆ. ರಶ್ ತುಂಬಾ ಇದೆ. ಮಳೆ ಬಂದು ವಿಪರೀತ ಇದಾಗ್ಬಿಟ್ಟಿದೆ. ಅದೇ ವರ್ಷಕ್ಕೊಂದ್ಸತಿ ಬರುತ್ತಲ್ಲ, ಹಬ್ಬ ಮಾಡ್ಬೇಕಲ್ಲ, ಅದಕ್ಕೆ. ನಾಡಿನಾದ್ಯಂತ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಇಂದಿನಿಂದಲೇ ಬೆಂಗಳೂರಿನ ಅನೇಕ ಮಾರ್ಕೆಟ್ಗಳಲ್ಲಿ ಜನಜಂಗುಳಿ ಉದ್ಭವ ಆಗ್ತಾ ಇದೆ. ಕಾರಣ, ಶಾಪಿಂಗ್ ಮೂಡ್ನಲ್ಲಿರುವಂಥ ಜನ ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಮಳೆ ಇರಲಿ, ಬಿಸಿಲಿರಲಿ, ಏನೇ ಇದ್ರೂ ಕೂಡ ಜಗದೆ ಗುಂಪಾಗಿ ಭರಾಟೆಯಲ್ಲಿ ತೊಡಗಿರುವಂತಹ ಬೆಂಗಳೂರಿಗರು ಹಬ್ಬದ ಸಂಭ್ರಮದಲ್ಲಿದ್ದಾರೆ. ದರ ಏರಿಕೆ ನಡುವೆಯೂ ಖರೀದಿಗೆ ಮುಗಿಬಿದ್ದ ಜನ. ಹಣ್ಣುಗಳು ಕೊಳ್ಳಂಗಿಲ್ಲ, ಹೂವು ಮುಟ್ಟಂಗಿಲ್ಲ. ಅಬ್ಬಬ್ಬ, ತರಕಾರಿ ರೇಟ್ ಕೇಳೋ ಹಾಗೇ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲ ವಸ್ತುಗಳ ಬೆಲೆ ಮೊದಲಿಗಿಂತಲೂ ಡಬಲ್ ಆಗಿದೆ. ಆಪಲ್, ದಾಳಿಂಬೆ, ಬಟಾಣಿ, ಹುರುಳಿಕಾಯಿ ಮುಂತಾದ ವಸ್ತುಗಳ ಬೆಲೆಗಳು ಏರಿಕೆಯಾಗಿವೆ. ಹೂವುಗಳ ಬೆಲೆಯೂ ಅಧಿಕವಾಗಿದ್ದು, ಹೂವುಗಳನ್ನ ಕೊಳ್ಳೋ ಅಷ್ಟರಲ್ಲೇ ಜೇಬು ಖಾಲಿಯಾಗ್ತಿದೆ. ಕಳೆದ ವಾರದ ದರಕ್ಕೆ ಹೋಲಿಸಿದ್ರೆ ಈ ವಾರ ಎಲ್ಲಾ ವಸ್ತುಗಳ ರೇಟ್ ಡಬಲ್ ಆಗಿದೆ. ಹಾಗಾದ್ರೆ ಯಾವುದರ ದರ ಎಷ್ಟೆಷ್ಟಿದೆ ಅಂತ ನೋಡೋದಾದ್ರೆ, ಹಬ್ಬದ ಹಿನ್ನೆಲೆಯಲ್ಲಿ ತರಕಾರಿ ಬೆಲೆ ಡಬಲ್ ಆಗಿದೆ. ಕಳೆದ ವಾರ 80 ರೂಪಾಯಿ ಇದ್ದ ಹುರುಳಿಕಾಯಿ ಹಬ್ಬದ ಹಿನ್ನೆಲೆ 150 ರೂಪಾಯಿ ಆಗಿದೆ. ಕ್ಯಾಪ್ಸಿಕಮ್ ಕಳೆದ ವಾರ 40 ರೂಪಾಯಿ ಇದ್ದು ಇವತ್ತು 80 ರೂಪಾಯಿ ಆಗಿದೆ. ಬೀನ್ಸ್ 40 ಇದ್ದು ಇವತ್ತು 80 ರೂಪಾಯಿ ಆಗಿದೆ. ಬದನೆಕಾಯಿ 40 ಇದ್ದಿದ್ದು 60 ರೂಪಾಯಿಗೆ ಬಂದಿದೆ. ಹೂಕೋಸು 15 ರೂಪಾಯಿ ಇದ್ದಿದ್ದು 30 ರೂಪಾಯಿ ಆಗಿದೆ. 30 ರೂಪಾಯಿ ಇದ್ದ ತೊಂಡೆಕಾಯಿ 45 ರೂಪಾಯಿ ಆಗಿದೆ. ಇನ್ನು ಹಣ್ಣುಗಳ ಬೆಲೆಯಂತೂ ಕೇಳೋ ಹಾಗೆ ಇಲ್ಲ. ಮೊದಲೇ ಹಣ್ಣುಗಳ ಬೆಲೆ ಹೆಚ್ಚಿತ್ತು. ಹಬ್ಬ ಅಂದ್ರೆ ಕೇಳ್ಬೇಕಾ, 1 to ಡಬಲ್ ಆಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಹಣ್ಣಿನ ಬೆಲೆ 1 to ಡಬಲ್ ಆಗಿದೆ. ಈ ಹಿಂದೆ 180 ರೂಪಾಯಿ ಇದ್ದ ಸೇಬಿನ ಬೆಲೆ ಇವತ್ತು 300 ರೂಪಾಯಿ ಆಗಿದೆ. ದಾಳಿಂಬೆ 150 ಇದ್ದಿದ್ದು 280 ಆಗಿದೆ. ಮೂಸಂಬಿ 70 ರೂಪಾಯಿ ಇದ್ದಿದ್ದು 150 ರೂಪಾಯಿ ಆಗಿದೆ. ಸಪೋಟ 100 ರೂಪಾಯಿ ಇದ್ದಿದ್ದು 150 ರೂಪಾಯಿಗೆ ಬಂದಿದೆ. ಇನ್ನು 150 ರೂಪಾಯಿ ಇದ್ದ ದ್ರಾಕ್ಷಿ 200 ರೂಪಾಯಿ ಆಗಿದೆ. 60 ರೂಪಾಯಿ ಇದ್ದ ಸೀತಾಫಲ 200 ರೂಪಾಯಿ ಆಗಿದೆ. ಹಬ್ಬದ ಹಿನ್ನೆಲೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಹೂವು ಹಣ್ಣಿನ ದರ ಗಗನಕ್ಕೇರಿದೆ. ಹಬ್ಬದ ಮೂಡ್ನಲ್ಲಿರುವಂತಹ ಜನ ದರ ಏರಿಕೆಯಾಗಿದ್ರೂ ಕೂಡ ಪರವಾಗಿಲ್ಲ, ನಾವು ಹಬ್ಬವನ್ನು ಮಾಡಬೇಕು, ಸೊ ಹಾಗಾಗಿ ತೆಗೆದುಕೊಳ್ಳೋಣ ಅನ್ನುವಂತಹ ಮೂಡ್ನಲ್ಲಿದ್ದಾರೆ. ಸಾಮಾನ್ಯವಾಗಿ ಇದ್ದ ದರಕ್ಕೂ ಇವತ್ತಿನ ಇರೋ ದರದಕ್ಕೂ ಅನೇಕ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಹಿಂದೆ 100 ರೂಪಾಯಿ ಇದ್ದಂತಹ ವಸ್ತುಗಳು ಇವತ್ತು 150ರಿಂದ 200 ರೂಪಾಯಿಗೆ ಜಂಪ್ ಆಗಿದೆ. ಹಬ್ಬದ ಕಾರಣಕ್ಕಾಗಿ ದರ ಏರಿಕೆಯಾಗಿದ್ರೂ ಕೂಡ ಜನ ಖರೀದಿ ಮಾಡುವಂತ ಮೂಡ್ನಲ್ಲಿದ್ದಾರೆ. ಕೆಆರ್ ಮಾರ್ಕೆಟ್ ರಸ್ತೆ ಸಂಪೂರ್ಣ ಬಂದ್. ಫ್ಲೈಓವರ್ ಮೇಲೆ ವಾಹನಗಳ ಸಂಚಾರಕ್ಕೆ ಅವಕಾಶ. ಇನ್ನು ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದ್ದರಿಂದಾಗಿ ಸಂಚಾರಿ ಪೊಲೀಸರು ಕೆಆರ್ ಮಾರ್ಕೆಟ್ ರಸ್ತೆ ಸಂಪೂರ್ಣ ಕ್ಲೋಸ್ ಮಾಡಿದ್ದು, ಗ್ರಾಹಕರಿಗೆ ಅನುಕೂಲ ಆಗುವಂತೆ ರಸ್ತೆ ಮಾರ್ಗ ಬದಲಿಸಿದ್ದಾರೆ. ಟೌನ್ ಹಾಲ್ನಿಂದ ಕೆಆರ್ ಮಾರ್ಕೆಟ್ಗೆ ಬರುವ ಮಾರ್ಗ, ಮೈಸೂರು ಸರ್ಕಲ್ನಿಂದ ಕೆಆರ್ ಮಾರ್ಕೆಟ್ಗೆ ಬರುವ ಮಾರ್ಗ ಬಂದ್ ಮಾಡಿದ್ದು, ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ಮಾತ್ರ ವಾಹನ ಓಡಾಟಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಬೆಳ್ಳಂಬೆಳಗ್ಗೆ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಎಫೆಕ್ಟ್ ವಾಹನ ಸವಾರಿಗೂ ತಟ್ಟಿದೆ. ಖರೀದಿಗೆ ಬಂದಂತಹ ಜನ ಫ್ಲೈಓವರ್ನ ಮೇಲೆ ಸಾಲಾಗಿ ವಾಹನಗಳನ್ನು ಪಾರ್ಕ್ ಮಾಡಿದಂತಹ ಎಫೆಕ್ಟ್ ಹಿನ್ನೆಲೆಯಲ್ಲಿ ಸಂಚಾರ ಮಾಡುವಂತಹ ಸವಾರರು ಅನೇಕ ಸವಾಲುಗಳನ್ನ ಎದುರಿಸಬೇಕಿತ್ತು. ಹೆವಿ ಟ್ರಾಫಿಕ್ ಇದ್ದಂಥ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಕೆಳಗಿನ ರಸ್ತೆ ಏನಿದೆ, ಅಂದರೆ ಕೆಆರ್ ಮಾರ್ಕೆಟ್ ಫ್ಲೈಓವರ್ನ ಕೆಳಗಿನ ರಸ್ತೆ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಕೇವಲ ಫ್ಲೈಓವರ್ನ ಮೇಲೆ ಮಾತ್ರ ಸಂಚಾರ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸೊ ಇದರ ಮಧ್ಯೆ ಪಾರ್ಕಿಂಗನ್ನು ಕೂಡ ಫ್ಲೈಓವರ್ನ ಮೇಲೆ ಮಾಡಿದಂಥ ಪರಿಣಾಮ ವಾಹನ ಸವಾರರು ಸ್ಲೋ ಮೂವಿಂಗ್ನಲ್ಲಿ ಹೋಗಬೇಕಿತ್ತು. ಇದರ ಪರಿಣಾಮ ಅನೇಕರು ಶಾಲಾ ಕಾಲೇಜ್ಗೆ ಹೋಗುವಂಥವ್ರು, ಕೆಲಸಕ್ಕೆ ಹೋಗುವಂಥವ್ರು
ಶಪಿಸಿಕೊಂಡೇ ಸಂಚಾರ ಮಾಡುವಂತ ಪರಿಸ್ಥಿತಿ KR ಮಾರ್ಕೆಟ್ ಫ್ಲೈಓವರ್ನ ಮೇಲೆ ನಿರ್ಮಾಣ ಆಗಿತ್ತು. ಒಟ್ಟಾರೆ ಶ್ರಾವಣ ಮಾಸದ ಮೊದಲ ಶುಕ್ರವಾರದಂದು ಆಚರಿಸುವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿ ಜೋರಾಗಿದೆ. ರೇಟ್ ಡಬಲ್ ಆಗಿದ್ರೂ ಹಬ್ಬ ಮಾಡಲೇಬೇಕು ಅಂತ ಗ್ರಾಹಕರು ಮಾರ್ಕೆಟ್ನತ್ತ ಲಗ್ಗೆ ಇಟ್ಟಿದ್ದಾರೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.